KSRTC ನೌಕರರಿಗೆ KSRTC ಆರೋಗ್ಯ ಯೋಜನೆ ಅಡಿಯಲ್ಲಿ ಉತ್ತಮವಾದಂಥ ಚಿಕಿತ್ಸೆ ಸಿಗ್ತಾ ಇಲ್ಲ. ತರಾತುರಿಯಲ್ಲಿ ಈ ಯೋಜನೆಯನ್ನು ಜಾರಿ ಮಾಡಿದ್ದಾರೆ. ಜೊತೆಗೆ ಖಾಸಗಿ ಆಸ್ಪತ್ರೆಗಳ ಜೊತೆಗೆ KSRTC ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಚರ್ಚೆ ತೀರ್ಮಾನಗಳನ್ನು ಕೈಗೊಳ್ಳದೆ ಯೋಜನೆಗಳನ್ನು ತರಾತುರಿಯಲ್ಲಿ CM ಆಗಿರ್ಬೋದು, ಹಾಗೆಯೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಿದರು, ಯೋಜನೆಯನ್ನು ಜಾರಿ ಮಾಡಿದರು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಆರೋಪಗಳು ಕೂಡ ಕೇಳಿಬರುತ್ತಿತ್ತು. ಜೊತೆಗೆ ಮಂಡ್ಯದಲ್ಲಿರುವಂಥ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ KSRTC ನೌಕರರ ಕುಟುಂಬಕ್ಕೆ ಸೂಕ್ತವಾದಂಥ ಚಿಕಿತ್ಸೆ ಸಿಗ್ತಾ ಇಲ್ಲ. ಜೊತೆಗೆ ಆಸ್ಪತ್ರೆ ಖರ್ಚು ವೆಚ್ಚಗಳನ್ನು ನೌಕರರೇ ಭರಿಸಬೇಕು ಅನ್ನುವಂಥ ಕುರಿತಂತೆ ಒಂದಷ್ಟು ಆಡಿಯೋ ಲೀಕ್ ಆಗಿತ್ತು. ಈ ಆಡಿಯೋ ಆಧಾರದ ಮೇಲೆ ಒಂದು ವಿಶೇಷವಾದಂಥ ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು, ಒಂದು ವಿಶೇಷವಾದಂಥ ವಿಡಿಯೋವನ್ನು ಕೂಡ ಪ್ರಸಾರ ಮಾಡಲಾಗಿತ್ತು. ಇದೀಗ ಈ ಒಂದು ಆರೋಪಗಳಾಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂದರೆ KSRTC ನೌಕರರಿಗೆ ಆರೋಗ್ಯ ಭಾಗ್ಯ ಸಿಗ್ತಾ ಇಲ್ಲ, KSRTC ಆರೋಗ್ಯ ಯೋಜನೆ ಸಿಗ್ತಾ ಇಲ್ಲ ಅನ್ನುವಂತಹ ಏನು ಆರೋಪಗಳು ಆಗಿರ್ಬೋದು, ಅದಕ್ಕೆ ಪೂರಕ ಎನ್ನುವಂತೆ ಆಡಿಯೋನು ಕೂಡ ರಿಲೀಸ್ ಆಗಿತ್ತು. ಆ ಆಡಿಯೋಗೆ ಸಂಬಂಧಪಟ್ಟಂತೆ KSRTC ಇದೀಗ ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ಸೊ KSRTC ರಾಜ್ಯಾದ್ಯಂತ ಸುಮಾರು 314 ಆಸ್ಪತ್ರೆಗಳ ಜೊತೆಗೆ MOU ಕೂಡ ಮಾಡಿಕೊಂಡಿರುವಂಥದ್ದು. ಸೊ ನಿಗಮದ ವಿಚಾರಕ್ಕೆ ಬರೋದಾದರೆ ಈ ಒಂದು ಯೋಜನೆ ಏನಿದೆ ಅದು ಸಾಕಷ್ಟು ಅತ್ಯಂತ ದೊಡ್ಡದಾದಂಥ ಯೋಜನೆ ಆಗಿದೆ. ಸುಮಾರು 34,000 ಸಿಬ್ಬಂದಿಗಳು ಈ ಒಂದು ಯೋಜನೆಯ ಫಲವನ್ನು ಪಡ್ಕೊಳ್ತಾ ಇರುವಂಥದ್ದು. ಸಿಬ್ಬಂದಿಗಳಾಗಿ 34,000 ಸಿಬ್ಬಂದಿ ಆಗಿರ್ಬೋದು, ಅವರ ಪತ್ನಿ, ಮಕ್ಕಳು, ಕುಟುಂಬಸ್ಥರು, ತಂದೆ ತಾಯಿ ಸೇರಿದಂತೆ ಸುಮಾರು 1.5 ಲಕ್ಷ ಫಲಾನುಭವಿಗಳು ಈ ಒಂದು KSRTC ಆರೋಗ್ಯ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಾಗ್ತಾರೆ. ಸೊ 314 ಆಸ್ಪತ್ರೆಗಳ ಜೊತೆಗೆ ಈಗಾಗಲೇ MOU ಕೂಡ ಅಂದರೆ ಒಡಂಬಡಿಕೆಯನ್ನು ಕೂಡ KSRTC ಮಾಡಿಕೊಂಡಿದೆ. ಸೊ ಹೀಗಾಗಿ ಸಾಕಷ್ಟು ಅಂದರೆ 10ರಿಂದ 12 ದಿನ ಆಗಿದೆ ಅಷ್ಟೇ ಆರೋಗ್ಯ ಯೋಜನೆ ಜಾರಿ ಬಂದು. ಸೊ ಹೀಗಾಗಿ ಆರಂಭ ಅಂತ ಬಂದಾಗ ಒಂದಷ್ಟು ತಪ್ಪುಗಳು ಇರ್ತವೆ, ಒಂದಷ್ಟು ಲೋಪದೋಷಗಳಿರ್ತವೆ, ಅವೆಲ್ಲವನ್ನು ಕೂಡ ಸರಿಪಡಿಸ್ಕೊಳ್ಳುವಂಥ ಕೆಲಸವನ್ನು KSRTC ಮಾಡ್ತಾ ಇದೆ. ಯಾವೆಲ್ಲ ಖಾಸಗಿ ಆಸ್ಪತ್ರೆಗಳ ಜೊತೆಗೆ MOU ಮಾಡಿಕೊಂಡಿದೆ, ಪ್ರತಿಯೊಂದು ಆಸ್ಪತ್ರೆಯ ಆಡಳಿತ ಮಂಡಳಿ ಜೊತೆಗೆ ನಮ್ಮ KSRTC ಆಡಳಿತ ಮಂಡಳಿ ಮಾತುಕತೆಯನ್ನು ನಡೆಸ್ತಾ ಇದೆ. ನೌಕರರಿಗೆ ಆಗ್ತಾ ಇರುವಂಥ ಸಮಸ್ಯೆಯನ್ನು ಕ್ಷಣ ಮಾತ್ರದಲ್ಲಿ ಬಗೆಹರಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂತಹ ಒಂದು ಸಮಜಾಯಿಷಿ ಕೊಡುವಂಥ ಕೆಲಸವನ್ನು KSRTC ಮಾಡಿರುವಂಥದ್ದು. ಜೊತೆಗೆ ಯೋಜನೆ ಆರಂಭ ಆದಾಗಿನಿಂದನೂ 17ನೇ ಅಂದರೆ ಶುಕ್ರವಾರದ ತನಕನೂ ಜನವರಿ 17ರ ತನಕನೂ ಕೂಡ ಸುಮಾರು 1280 ಸಿಬ್ಬಂದಿಗಳು ಈ ಒಂದು KSRTC ಆರೋಗ್ಯ ಯೋಜನೆಯ ಸೇವೆಯನ್ನು ಪಡ್ಕೊಂಡಿರುವಂಥದ್ದು. ಸುಮಾರು 243 ಒಳರೋಗಿಗಳು ಈ ಒಂದು ಯೋಜನೆ ಅಡಿಯಲ್ಲಿ MOU ಮಾಡಿಕೊಂಡಂಥ ಖಾಸಗಿ ಆಸ್ಪತ್ರೆಗಳಲ್ಲಿ ದಾಖಲು ಮಾಡಿಕೊಂಡಿರುವಂಥದ್ದು. ಇದಕ್ಕಾಗಿ ಸುಮಾರು KSRTC 56,56,639 ರೂಪಾಯಿ ಹಣವನ್ನು ಖರ್ಚು ಮಾಡಲಾಗಿದೆ. ಜೊತೆಗೆ ಔಟ್ ಪೇಷಂಟ್ ಅಂತೇಳಿ 1047 ನೌಕರರಿಗೂ ಸೇವೆಯನ್ನು ಪಡ್ಕೊಂಡಿದ್ದಾರೆ. ಇದಕ್ಕಾಗಿ ಸುಮಾರು 11,66,487 ಹಣವನ್ನು ಈಗ ಆಲ್ರೆಡಿ ಖರ್ಚು ಮಾಡಲಾಗಿದೆ. ಅಂದರೆ ಕಳೆದ 10 ದಿನಗಳಿಂದ ನಾವು ನೋಡ್ತಾ ಹೋಗೋದಾದರೆ ಔಟ್ ಪೇಷಂಟ್ ಮತ್ತು ಇನ್ ಪೇಷಂಟ್ಗಾಗಿ ಸುಮಾರು 68,23,126 ರೂಪಾಯಿಯನ್ನು ನಾವೀಗ ಆಲ್ರೆಡಿ KSRTC ಹಣವನ್ನು ಖರ್ಚು ಮಾಡಿರುವಂಥದ್ದು. ಜೊತೆಗೆ ಈ ಯೋಜನೆ ಆರಂಭ ಆಗಿ ಕೇವಲ 10 ದಿನ ಮಾತ್ರ ಆಗಿರುವಂಥದ್ದು. ಬೃಹದಾಕಾರವಾಗಿ ಬೆಳೆದಿರುವಂತಹ ಒಂದು ನಿಗಮದಲ್ಲಿ ಸುಮಾರು 1.5 ಲಕ್ಷ ನೌಕರರು ಸೇರಿದಂತೆ ಅವರ ಅವಲಂಬಿತ ಸದಸ್ಯರು ಸೇರಿದಂತೆ 1.5 ಲಕ್ಷ ಫಲಾನುಭವಿಗಳು ಈ ಒಂದು ಯೋಜನೆ ಅಡಿಯಲ್ಲಿ ಸೇವೆಯನ್ನು ಪಡ್ಕೊಳ್ತಿದ್ದಾರೆ. ಹಾಗಾಗಿ ಒಂದಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳು ಆರಂಭದಲ್ಲಿ ಯೋಜನೆ ಆರಂಭ ಆದಂಥ ಸಂದರ್ಭದಲ್ಲಿ ಇರುವಂಥದ್ದು ಸಹಜ. ಹಾಗಾಗಿ ಅವೆಲ್ಲವನ್ನು ಕೂಡ ಸರಿಪಡಿಸ್ಕೊಳ್ಳುವಂಥ ಕೆಲಸವನ್ನು KSRTC ಮಾಡ್ತಾ ಇದೆ. ನಿಗಮದ ಎಲ್ಲ ಅಧಿಕಾರಿಗಳು ದಿನಂಪ್ರತಿ ಆಸ್ಪತ್ರೆಗೆ ಭೇಟಿ ನೀಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. 10 ದಿನಗಳಲ್ಲಿ 1200ಕ್ಕೂ ಹೆಚ್ಚು ಸಿಬ್ಬಂದಿ ವಿವಿಧ ಆಸ್ಪತ್ರೆಗಳಿಗೆ ಹೋಗಿ ಅಲ್ಲಿ ಸೇವೆಯನ್ನು ಕೊಡಿಸುವಂತಹ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗ್ತಿದ್ದಾರೆ, ಅದರಲ್ಲಿ ಸಕ್ಸಸ್ಸು ಕೂಡ ಆಗ್ತಿದ್ದಾರೆ. ಸೊ ಹೀಗಾಗಿ ಆರಂಭದ ಹಂತದಲ್ಲಿ ಇರುವಂತಹ ಲೋಪದೋಷಗಳನ್ನು ದೊಡ್ಡ ಮಟ್ಟದಲ್ಲಿ ಬಿಂಬಿಸುವಂಥದ್ದು ಬೇಡ. ಕಾರಣ ಈಗ ಇರುವಂಥ ಲೋಪದೋಷಗಳನ್ನು ಸರಿಪಡಿಸುವಂಥ ಕೆಲಸ ಆಗ್ತಾಯಿದೆ. ಒಂದು ಆಸ್ಪತ್ರೆಯಲ್ಲಿ ಒಂದು ಸಣ್ಣ ಸಮಸ್ಯೆ ಬಂತು ಅಂದರೆ ಅದನ್ನು ಸರಿಪಡಿಸಿ ಮುಂದಿನ ಹಂತದಲ್ಲಿ ಆ ರೀತಿಯಾದಂಥ ಸಮಸ್ಯೆಗಳು ಉದ್ಭವ ಆಗದಿತ್ತಿರುವಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳುವಂಥ ಕೆಲಸವನ್ನು KSRTC ಮಾಡ್ತಾ ಇದೆ. ಸೊ ಯಾವ ನೌಕರರು ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ ಅನ್ನುವಂತಹ ಒಂದು ಭರವಸೆ ಕೊಡುವಂಥ ಕೆಲಸವನ್ನು KSRTC ಮಾಡ್ತಾ ಇದೆ. ಜೊತೆಗೆ KSRTC ಹಿರಿಯ ಅಧಿಕಾರಿಗಳು ಪ್ರತಿನಿತ್ಯನೂ ಕೂಡ ಖಾಸಗಿ ಆಸ್ಪತ್ರೆಗಳ ಜೊತೆಗೆ ಸಂಪರ್ಕದಲ್ಲಿದ್ದು
ಆಸ್ಪತ್ರೆಗೆ ಬರುವಂತಹ ನೌಕರರಾಗಿರ್ಬೋದು, ನೌಕರರ ಕುಟುಂಬಸ್ಥರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ. ಜೊತೆಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿನೂ ಕೂಡ KSRTCಯ ಹಿರಿಯ ಅಧಿಕಾರಿಗಳಿಗೆ ಮೌಖಿಕವಾದಂಥ ಒಂದು ಸೂಚನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನೌಕರರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗದಿತ್ತಿ ಇರುವಂಥ ನಿಟ್ಟಿನಲ್ಲಿ ಸೂಕ್ತವಾದಂಥ ಕ್ರಮಗಳನ್ನು ಕೈಗೊಳ್ಳಿ ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿನೂ ಕೂಡ KSRTC ಹೊರಡಿಸಿರುವಂಥ ಒಂದು ಪ್ರಕಟಣೆಯಲ್ಲಿ ತಿಳಿಸಿರುವಂಥದ್ದು. ಸೊ KSRTC ಆರೋಗ್ಯ ಯೋಜನೆ ಏನಿದೆ ಇದು ಸದ್ಯಕ್ಕೆ ನಿರೀಕ್ಷೆಗೂ ಮೀರಿ ಯಶಸ್ವಿ ಆಗ್ತಾ ಇದೆ. ಮುಂದಿನ ಹಂತಗಳಲ್ಲಿ ಉಳಿದಂತಹ ಎಲ್ಲ ನಿಗಮಗಳಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡುವಂಥ ನಿಟ್ಟಿನಲ್ಲಿ KSRTC ಸಾರಿಗೆ ಇಲಾಖೆ ಅಥವಾ ಸಾರಿಗೆ ಸಚಿವರು ಕ್ರಮವನ್ನು ಕೈಗೊಳ್ತಿದ್ದಾರೆ. ಸೊ ನೌಕರರು ನಿಶ್ಚಿಂತೆಯಿಂದ ನಿರ್ಭಯತೆಯಿಂದ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟನ್ನು ಪಡೆದುಕೊಳ್ಬೋದು ಅನ್ನುವಂತಹ ಒಂದು ಭರವಸೆ ನೀಡುವಂಥ ಕೆಲಸವನ್ನು KSRTC ಮಾಡ್ತಾ ಇದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂಥೇಳಿ ನಾನು ಭಾವಿಸ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು. Hello everyone, I would like to introduce myself and share personal experience. My name is Hema and on 15th of this month, my mother met with an accident while on duty. Thankfully, she has received timely medical attention under KSRTC Arogya scheme and she has been treated very well. We were fortunate to have DC and labour officer who have personally visited us and inquired us about our well-being and also reassured us. Your kindness and assistance have made all the differences and we are very grateful for it. The hospitality at Manipal Hospital has been very wonderful and all the nurses, staffs have been supportive and helpful throughout this time. I thank each and every individual who were supportive and helpful for us during this difficult time. ನನ್ನ ಮಗ ಜನಾರ್ದನ್ ಕುಂದಗೋಳ ಡಿಪೋದಾಗ ಕೆಲಸ ಮಾಡ್ತಾರೆ. ನಾವು ಅವರಿಂದ ಒಂದು ಕಾರ್ಡ್ ಕೊಟ್ಟವ್ರೆ ಫ್ರೀ ಅಂತ ಹೇಳ್ಬಿಟ್ಟು ಬಂದು ಸಿದ್ಧಗಂಗಾಗೆ ಸೇರ್ಕೊಂಡಿದ್ವಿ. ಕಣ್ಣು ಆಪ್ರೇಷನ್ಗೆ ಬಂದಿದ್ವಿ. ನಮ್ಮ ಮೈದ ಅವರು KSRTC ಡ್ರೈವರು ಕುಣಿಗಲ್ ಡಿಪೋದಲ್ಲಿ ಅವರು ಒಂದು ಹೆಲ್ತ್ ಕಾರ್ಡ್ ಕೊಟ್ಟಿದ್ದಾರೆ KSRTC ಕಡೆಯಿಂದ. ಈ ಸಿದ್ಧಗಂಗಾ ಹಾಸ್ಪಿಟ್ಲಲ್ಲಿ ಫ್ರೀ ಅಂತ ಕಣ್ಣು ಹಾಸ್ಪಿಟ್ಲಿಗೆ ನಮ್ಮ ಅತ್ತೆಯವ್ರನ್ನ ಕರ್ಕೊಂಡ್ಬಂದಿದ್ದೀವಿ. ಆ ಹಾಸ್ಪಿಟ್ಲಲ್ಲಿ ಫ್ರೀ ಮಾಡ್ತಾರೆ.